best moves. Lagi unpa na? Unpa na? Unpa. ನಿಶೆಯಲ್ಲಿ ಒಬ್ಬಳೇ ಆಟಾಡ್ತಾ ಇದ್ದಾಳೆ. ಹಾಗೆ ಪಪ್ಪಾಯ ಇತ್ತಲ್ವಾ, ಸೊ ಅದರದ್ದು ನಾನು ಜ್ಯೂಸ್ ಮಾಡಿದೆ. ಹಾಗೆ ಜಿಮ್ನಾಸ್ಟಿಕ್ ಏನಿದೆ ನೋಡಿ, ನೀವು ಕೇಳಿರ್ಬೋದು. ಹಾಗೆ ಮಗಳ ಜೊತೆ ಸ್ವಲ್ಪ ಆಟಾಡ್ತಾ ಇದ್ದೀನಿ. ಇದು ನ್ಯಾಷನಲ್ DD ಚಾನಲಲ್ಲಿ ಮೊದಲು ತುಂಬಾ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸೊ ನಾನು ಮತ್ತು ಮಗಳು ಇಬ್ಬರು ಸೇರಿಬಿಟ್ಟು ಇವಾಗ ಜಿಮ್ನಾಸ್ಟಿಕ್ ಆಟಾಡ್ತಾ ಇದ್ದೀವಿ ನೋಡಿ. ಪನ್ನೀರ್ ಫೋಕಸ್ ಆಗ್ತಾಯಿಲ್ಲ. ಇದು ನಿಶಾಳಿಗೆ ಪನ್ನೀರ್ ಮಾಡಿದೆ. ಆ್ಯಂಡ್ ಇಲ್ಲಾಂದರೆ ಇದು ಏನು ಗೊತ್ತಾ, ಹಾಗೆ ಇಟ್ಟರೆ ಒಂಥರ ಆಗುತ್ತೆ. ಸೊ ಅದಕ್ಕಾಗಿ ರೈಸ್ ಆ್ಯಂಡ್ ಬೇಕಾದರೆ ಮತ್ತೆ ಅವಳು ಕೇಳ್ತಾಳೆ. ಸೊ ಇದು ಇವಾಗ ಲಂಚ್ ನಮ್ಮದು. ನಿಶಾ ಈಗ ಏನು ಡಾಲನ್ನು ತೋರಿಸ್ತಾ ಇದ್ದಾಳೆ ನೋಡಿ. ಈ ಡಾಲಿಗೆ ಕೂದಲೇ ಇರಲಿಲ್ಲ. ಸೊ ಇವಳು ಏನು ಮಾಡಿದ್ಲು ಅಂತಂದರೆ ಸೂಜಿಗೆ ದಾರ ಹಾಕಿದ್ದಾಳೆ, ಸಿಲ್ಕ್ ದಾರ, 2 ಕಲರ್ದು ದಾರ ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕೂದಲು ಮಾಡಿದ್ದಾಳೆ ಬೊಂಬೆಗೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಮಕ್ಕಳಲ್ಲೂ ಕೂಡ ಪ್ರತಿಭೆ ಇರುತ್ತೆ. ನಾವು ಪ್ರೋತ್ಸಾಹ ಮಾಡಿದರೆ ಆ ಪ್ರತಿಭೆ ಹೊರ ಹೊಮ್ಮೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅದು ಬೇಡ ಇದು ಬೇಡ ಅಂದರೆ ನಾವು ಹೇಳ್ತಾ ಇದ್ದರೆ ಮಕ್ಕಳಿಗೂ ಅನಿಸುತ್ತೆ, ಮಕ್ಕಳಿಗೂ ಬೇಜಾರಾಗುತ್ತೆ, ಅಮ್ಮ ಸಪೋರ್ಟ್ ಕೊಡೋದಿಲ್ಲ, ತಂದೆ ಸಪೋರ್ಟ್ ಕೊಡೋದಿಲ್ಲ ಅಂತ. ಸೊ ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲೂ ಸಪೋರ್ಟ್ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಅದಾದ ನಂತರ ನಾನು ಹೊರಗೆ ಬಂದೆ. ಹೊರಗಡೆ ಹೀಗೇ ಕೂತ್ಕೊಳ್ತಾ ಇರಬೇಕಾದ್ರೆ ಹುಲ್ಲು ಕಾಣ್ತು. ಸೊ ಅದಕ್ಕೆ ಹುಲ್ಲನ್ನು ಕೊಡ್ತಾ ಇದ್ದೀನಿ. ಬೆಕ್ಕು 2 ಬೆಕ್ಕಿಗೆ. ಇದು ಹೊಟ್ಟೆ ನೋವು ಏನೆಲ್ಲ ಆಗುತ್ತೆ ನೋಡಿ, ಆವಾಗ ತುಂಬ ಒಳ್ಳೆಯದು ಈ ಹುಲ್ಲು. ಇದು ಬರೀ ಬೆಕ್ಕೆ ತಿನ್ನೋದಿಲ್ಲ, ನಾಯಿ ಕೂಡ ತಿನ್ನುತ್ತೆ. ಸಣ್ಣ ಇರಬೇಕಾದ್ರೆ ನಮ್ಮ ಅಮ್ಮ ಹೇಳ್ತಾಯಿದ್ರು, ಹೋಗೋ ನಾಯಿಗೆ ಹೊಟ್ಟೆ ನೋವು ಆಗ್ತಾ ಇದೆ ಏನೋ, ಹೊಟ್ಟೆ ನೋವು ಆಗ್ತಾ ಇದೆ ಏನೋ, ಹೋಗಿಬಿಟ್ಟು ಹುಲ್ಲು ತಗೊಂಡು ಬಾ ಅಂತ. ಸೊ ನಾವು ಹುಲ್ಲು ಹಾಕಿದ್ರೆ ತಿಂತಾ ಇತ್ತು. ಸೊ ಇವಾಗ ಕೂಡ ನಾನು ಹಾಗೆ ಹುಲ್ಲನ್ನು ಕೊಡ್ತಾ ಇದ್ದೀನಿ. ಬಾ ಬರ್ಪರಾ ಬಲೆ ಹಾಕು, ಬಾ ಬಾ. ಮಗ ಇದು ತಾಯಿ, ಇದು ಮಗ. ಹಾಯಕ ವಿಷಯ ಹಕ ವಿಷಯ. ನಿಶಾ ಇಲ್ಲಿ ಸೈಕಲ್ ಬಿಡ್ತಾ ಇದ್ದಾಳೆ. ಈವ್ನಿಂಗ್ ಟೈಮ್. ಇವಾಗ ಗಂಟೆಷ್ಟು 6 ಗಂಟೆ ಏನೋ ಆಗ್ತಾ ಇದೆ. ಆ್ಯಂಡ್ ಮರಗಿಡಗಳು ಎಲ್ಲ, ಸ್ಕೈ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ರಾತ್ರಿ ಏನಿದೆ ನೋಡಿ, ತುಂಬ ಮಳೆ ಬಂದಿತ್ತು. ನಿನ್ನೆ ತುಂಬ ಜೋರಾಗಿ ಮಳೆ ಬಂದಿತ್ತು. ನೀವು ಗಿಡ ನೋಡಿಯೇ ನಿಮ್ಗೆ ಗೊತ್ತಾಗ್ಬೋದು. ಗಿಡ ಮರ ನೋಡಿ ಮೊನ್ನೆ ಮಳೆಗೆ ಕಟ್ಟಾಗಿ ಬಿದ್ದಿರೋದಿದು. ಆ್ಯಂಡ್ ನೋಡಿ ಇಲ್ಲಿ ಯಾರಿದ್ದಾನೆ, ನಮ್ಮ ಹಕ್ಕು ಇದ್ದಾನೆ ನೋಡಿ, ಅವನು ಕೂಡ ಬಂದ. ಹಾಗೆ ಇಲ್ಲಿ ಮರ ಗಿಡ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಈ ಕಡೆ ಬಿಲ್ಡಿಂಗ್ ಆಗ್ತಾ ಇದೆ ಹೊಸತ್ತು. ಬಂದರು ನನ್ನ ಯಜಮಾನ್ರು ಬಂದರು. ಓಕೆ, ನಿಮಗೆಲ್ರಿಗೂ ಹಾಯ್ ಅವಳದು.
ಹ್ಞೂ